ಬ್ರೇಕ್ಫಾಸ್ಟ್ ಮಾಡಬೇಕು. ಎಲ್ಲರೂ ಮುಂದೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಫಸ್ಟಿಗೆ ದೋಸೆ, ಪೂರಿ ಹಾಗೆ ಪೊಂಗಲ್ನ ತೊಗೊಂಡಿದ್ದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಕನ್ಯಾಕುಮಾರಿಗೆ ಹೋಗಬೇಕು. ರಾಮೇಶ್ವರ ಬಂದಿದ್ದು ಆಫ್ ರೋಡಲ್ಲೇ ಮತ್ತೆ ಕನ್ಯಾಕುಮಾರಿಗೆ ಹೋಗುವಂಥದ್ದು ರೋಡು. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಈಗ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತಿದ್ವಿ. ಇಲ್ಲೆಲ್ಲ ನಿಮಗೆ ಇಡ್ಲಿ, ದೋಸೆ, ಪೂರಿ, ಪೊಂಗಲ್ ಇಂಥದ್ದೇ ಸಿಗೋದು ಬ್ರೇಕ್ಫಾಸ್ಟು. ಹಾಗೆ ಇಲ್ಲಿ ನಿಲ್ಬೋದು. ಹೊರಗಡೆ ಸ್ವಲ್ಪ ಕಪ್ಪೆ ಚಿಪ್ಪು ಥರ ಇಟ್ಟಿದ್ರು. ಬೀಚ್ ನಿಯರ್ ಬೈ ಅಲ್ವಾ, ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಜಸ್ಟ್ ಅದನ್ನು ನೋಡ್ಕೊಂಡು ಈಗ ನಾವು ಕನ್ಯಾಕುಮಾರಿಗೆ ಹೊರಡ್ತಾ ಇದ್ದೀವಿ. ಮಿರರ್ ಚೆನ್ನಾಗಿದೆ ಅಲ್ಲ. ಕನ್ಯಾಕುಮಾರಿ ರೀಚ್ ಆದ್ದು. ನಾವು ಒಳಗಡೆ ಎಂಟ್ರಿ ತೊಗೋಬೇಕಂದ್ರೆ ಇಲ್ಲಿ 100 ರೂಪೀಸ್ ಫೀಸ್ ಕಟ್ಟಿ ಹೋಗಬೇಕು. ಅದು ಒನ್ ಡೇ ಮಾತ್ರ ವ್ಯಾಲಿಡಿಟಿ ಇರುತ್ತೆ. ಅದನ್ನು ಕಟ್ಟಿ ನಾವು ಒಳಗಡೆ ಹೋಗಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಈ ಥರ ಟಿಕೆಟ್ ತೊಗೊಂಡಿದ್ದೀವಿ. ನಾವು ಆಲ್ರೆಡಿ ಎಲ್ಲ ಕಡೆ ರೂಮ್ನ ಬುಕ್ ಮಾಡಿ ಹೋಗಿದ್ದು. ಇದು ಗೋಪಿ ನಿವಾಸ್ ಗ್ರ್ಯಾಂಡ್ಸ್ ಅಂತ ಕನ್ಯಾಕುಮಾರಿಯಲ್ಲಿ. ನಾವೆಲ್ಲ ಐಟ್ನರಿ ಪ್ಲ್ಯಾನ್ ಮಾಡಿ ನಾವು ಹೋಗ್ತೀವಿ ಎಲ್ಲರೂ ಹೋಗೋತ್ತಿಗೆ. ಅವಾಗ ನಮ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ. ಎಲ್ಲೋಗಬೇಕು, ಬ್ರೇಕ್ಫಾಸ್ಟ್ ಆದರೆ ಎಲ್ಲಿ, ಲಂಚ್ಗಾದರೆ ಎಲ್ಲಿ, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಡ್ತೀವಿ ಮೊದಲೇ. ಅದನ್ನು ಡಿಸೈಡ್ ಮಾಡಿಕೊಂಡು ಹೋಗ್ತೀವಿ. ಹಾಗೆ ಈಗ ರೂಮಿಗೆ ಕೂಡ ರೀಚ್ ಆದು. ಹಸ್ಬೆಂಡ್ ಈಗ ಎಂಟ್ರಿ ಮಾಡ್ತಾ ಇದ್ದಾರೆ, ರೂಮಲ್ಲಿ ಚೆಕ್-ಇನ್ ಮಾಡ್ತಾ ಇದ್ದಾರೆ. ಎಲ್ಲ ಚೆಕ್-ಇನ್ ಆದಮೇಲೆ ಬ್ಯಾಗೆಲ್ಲ ಇಟ್ಟು ಊಟ ಮಾಡಿಕೊಂಡು ಬೇರೆ ಕಡೆ ಎಲ್ಲರೂ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಬ್ಯಾಗೆಲ್ಲ ಚೆಕ್-ಇನ್ ಎಲ್ಲ ಮಾಡಿ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಈಗ ರೂಮಿಗೆ ಬಂದು. ಹಾಯ್ ಫ್ರೆಂಡ್ಸ್, ನಾವು ಇರೋವಂಥ ರೂಮ್ ಇದು. ಹಾಯ್, ಕನ್ಯಾಕುಮಾರಿಗೆ ಬಂದು ರೀಚ್ ಆಗಿದ್ದೀವಿ. ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ. ರೂಮೆಲ್ಲ AC ಇದೆ. ಹಾಯ್ ಬೇಬಿ, ಬ್ಯೂಟಿಫುಲ್ ಆದ ಮಿರರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಪ್ಲೇಸ್. ಕಪೋಳ ಎಲ್ಲ ಬ್ಯಾಗೆಲ್ಲ ಇಟ್ಟಿದೆ. ಕನ್ಯಾಕುಮಾರಿ ರೀಚ್ ಆದು. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ರೂಮಿಗೆ ಹೋಗ್ಬಿಟ್ಟು ಈಗ ಫೆರಿಗೆ ಹೋಗ್ತಾ ಇದ್ವಿ. ಫೆರಿಗೆ 4 o'clock ಫೆರಿ ಅಂತೆ, ಅದೇ ಲಾಸ್ಟ್ ಸಿಗಲ್ಲ. ಹಾಗಾಗಿ ಈಗ ಫೆರಿಗೆ ಹೋಗ್ತಾ ಇದ್ವಿ. ಟಿಕೆಟ್ ನಾರ್ಮಲ್ ಟಿಕೆಟ್ ಆದರೆ 75 ರೂಪೀಸ್, ಇಲ್ಲಾಂದರೆ 300 ರೂಪೀಸ್ ಸ್ಪೆಷಲ್ ಟಿಕೆಟ್ ಅಂತೆ. ಫೆರಿಗೆ ಕ್ಯೂ ನೋಡಿ, ನನ್ನ ಹಸ್ಬೆಂಡ್ 300 ರೂಪೀಸ್ ಕೊಟ್ಟು ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಬನ್ನಿ ಹೋಗೋಣ. ಹಲೋ, ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಹೋಗ್ಬಿಡ್ತಾರೆ ಚಿಕ್ಕಮಗಳೂರು ನೋಡಿ. ನಾನು ಮತ್ತು ಪಾಪು ಹಿಂದೆ ಹೋಗ್ತಾ ಇದ್ದೀವಿ. 300 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಇಲ್ಲಾಂದರೆ 75 ರೂಪೀಸಲ್ಲಿ ಹೋಗ್ಬೋದು. ಕಾಯಕ್ಕಾಗಲ್ಲ ಮಕ್ಕಳ ಜೊತೆ ಅಂದ್ಬಿಟ್ಟು ಹಸ್ಬೆಂಡ್ 300 ರೂಪೀಸ್ ಕೊಟ್ಟು ಪೇ ಮಾಡಿದರು. ಈಗ ಹೋಗ್ತಾ ಇದ್ದೀವಿ. ನಾವೀಗ ಅಲ್ಲಿಗೆ ಹೋಗ್ಬೇಕಾಗಿರೋದು ಫೆರೀಲಿ, ಅಲ್ಲಿಗೆ ಹೋಗ್ತೀವಿ. ಫೆರಿಗೆ ತುಂಬ ಕ್ಯೂ ಇರುತ್ತೆ. ಈ ಥರ 75 ರೂಪೀಸ್ ಕೊಟ್ಟವರು 300 ಕೊಟ್ಟರೆಲ್ಲ ಒಟ್ಟಿಗೆ ನಿಲ್ಲೋದು. ಅಲ್ಲಿ ಮಾತ್ರ ನಾವು ಟಿಕೆಟ್ ತೊಗೊಂಡು, ಯಾಕೆ ತುಂಬ ರಶ್ ಇತ್ತು. ನಾನು 2 hours ನಿಲ್ಲಕ್ಕಾಗಲ್ಲ ಅಂತೇಳಿ ಟಿಕೆಟ್ ತೊಗೊಂಡು ಬಂದುಬಿಟ್ಟು ಬೇಗ. ಇಲ್ಲಾಂದರೆ ನಾವೊಂದು 2 hours ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು. 4 o'clock ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಬೇಗ ಬಂದುಬಿಟ್ಟು
10th ರೂಮಿಂದ ಇಲ್ಲಿಗೆ ಒಂದು 5 ಮಿನಿಟ್ಸ್ ಮಾತ್ರ. ಮತ್ತೆ ಇಲ್ಲಿ ಟಿಕೆಟ್ ತೊಗೋಬೇಕು ನೀವು ಮೇಲೆ ಹೋಗೋಕ್ಕೆ. 30 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡು ಮೇಲೆ ಹೋಗಬೇಕಾಗುತ್ತೆ. ಹೊಸದಾಗಿ ಗ್ಲಾಸ್ ಬ್ರಿಡ್ಜ್ನ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ ಬಂದರೆ ಈ ಪ್ಲೇಸ್. ಸ್ವಲ್ಪ ಭಯ ಆಗುತ್ತೆ ಫಸ್ಟ್ ಹೋಗೋತ್ತಿಗೆ, ಆಮೇಲೆ ಅಂತೂ ತುಂಬ ಖುಷಿ ಆಗುತ್ತೆ. ಕೆಳಗಡೆ ಅಲೆಗಳು ಕಲ್ಲುಗಳೆಲ್ಲ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಇದು ಹೊಸದಾಗಿ ಇನೋಗ್ರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಪ್ಲೇಸ್. ಇನ್ನೊಂದು ಸ್ಟ್ಯಾಚ್ಯೂ ಇದೆ, ಅದನ್ನ ನೋಡೋಕ್ಕಂತ ಈಗ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿದೆ. ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂತೆ. ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಒಳಗಡೆ. ಬೇಟು ಕೆಲವೊಂದು ಸ್ಟ್ಯಾಚ್ಯೂ ಮೆಟ್ಲು ಹತ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬಂದರೆ ಇದು ಮಾತ್ರ ಮಿಸ್ ಮಾಡಬೇಡಿ, ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆ ನೋಡೋಕೆ ಹೆದರಿಕೆ ಆಗುತ್ತೆ, ಆದರೂ ಸೂಪರಾಗಿದೆ. ಇದು ನಾವೀಗ ಬಂದ್ವಲ್ಲ, ಆ ಬ್ರಿಡ್ಜ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬ್ರಿಡ್ಜ್ ಮಾತ್ರ ಬಂದರೆ ಮಾತ್ರ ಮಿಸ್ ಮಾಡಬೇಡಿ, ಸೂಪರ್ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಹಸ್ಬೆಂಡ್ ಏನೋ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಹೇಳಿ ಕಂದ, ಹೇಳ್ತೀರಲ್ಲ. ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್, ಅರೇಬಿಯನ್ ಸೀ, ತ್ರಿವೇಣಿ ಸಂಗಮ. ಇಲ್ಲ, ವಾಟರ್ ನೋಡಿ ಡಿಫ್ರೆಂಟ್ ಕಲರ್ ಇದೆ, ನೋಡಿ ಒಂಥರ ಕಲರ್, ಸೀ ಬ್ಲೂ ವಾಟರ್, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದು ಮಾತ್ರ ಗ್ಲಾಸ್, ಇದು ಮಾತ್ರ ಮಿಸ್ಸೇ ಮಾಡಬೇಡಿ, ಬ್ಯೂಟಿಫುಲ್ ಆಗಿದೆ ಆಯಿತಾ. ಪ್ಲೇಸ್ ಎಲ್ಲ ನೋಡಿ ಬಂದಮೇಲೆ ಮತ್ತೆ ಫೆರಿ ಬರುತ್ತೆ, ಅದ್ರಲ್ಲಿ ಹತ್ಕೊಂಡು ಬಂದರೆ ಆಯಿತು. ಈಗ ಫೆರಿಲಿ ಹೋಗುವಾಗ ನಮಗೆ ಒಳ್ಳೆ ಸೀನರಿ ಅದು ಕಾಣುತ್ತೆ ನಿಮಗೆ. ಬರುವಾಗ ಕಾಣುತ್ತೆ, ಹೋಗುವಾಗ ಅಷ್ಟು ಕ್ಲಿಯರ್ ಆಗಿರಲ್ಲ. ಬರುವಾಗ ಆ ರೂಟಲ್ಲಿ ಬರುತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ವಿಡಿಯೋ ಎಲ್ಲ ಫೋಟೋಸ್ ಎಲ್ಲ ತೆಗಲಿಕ್ಕೆ ತುಂಬ ಚೆನ್ನಾಗಿದೆ. ಲಂಚ್ ಈಗ 5:30 ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಹಸ್ಬೆಂಡ್ ಏನದು ಕ್ರೂಸಾ, ಏನಪ್ಪದು ಬೋಟಿಂಗ್, ಫೆರಿಗೆ ಹೋಗೋ ಅರ್ಜೆಂಟಲ್ಲಿ ಊಟ ಮಾಡ್ತಿದ್ದೆ, ಕರ್ಕೊಂಡು ಹೋಗಿ. ಈಗ 5:30 ಊಟ ಮಾಡ್ತಿದ್ದೆ ಅಲ್ಲ ಪುಟಾಣಿ, 5:30 ಊಟ ಮಾಡ್ತಾ ಇದ್ದೀವಿ. ನಮ್ಮ ರೂಮ್ ಹತ್ರ ಒಂದು ರೆಸ್ಟೋರೆಂಟ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ 10 ನಿಮಿಷ ಅಷ್ಟೇ ನಾವು ಫೆರಿಗೆ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಊಟ ಬರುತ್ತೆ ನೋಡೋಣ ಏನೇನು ಆರ್ಡರ್ ಮಾಡಿದ್ದಾರೆ. ಓಕೆ.
ಪ್ರಾನ್ ಬಿರಿಯಾನಿ ಸೂಪರ್. ತುಂಬ ಚೆನ್ನಾಗಿದೆ. ಪರೋಟ, ಪ್ರಾನ್ ಕರಿ, ಪ್ರಾನ್ ಸೂಪರ್ ಆಗಿದೆ. ಪ್ರಾನ್ ಬಿರಿಯಾನಿ ತುಂಬ ಟೇಸ್ಟಿ. ರೆಸ್ಟೋರೆಂಟಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆಯ್ತು ಫ್ರೆಂಡ್ಸ್, ನಾವು ಊಟ ಎಲ್ಲ ಮಾಡ್ಕೊಂಡು ಬಂದು ಈಗ ಬೀಚಿಗೆ ಹೋಗ್ತಿದ್ದೀವಿ. ಬೀಚಿಗೆ ಹೋಗ್ತಾ ಇದ್ದೀವಿ. ಬೀಚ್ ನೋಡೋಣ ಅಂತ. ಇವತ್ತು ಲಾಸ್ಟ್ ಇಲ್ಲಿ ಬೀಚಿಗೆ ಹೋಗ್ತಾ ಇದ್ದೀವಿ. ಈಗ ಬೀಚ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ರೆಡಿ ಆಗಿದೆ. ಬೀಚಿಗೆ ಹೋಗಿ ಬೀಚ್ ಹತ್ರ ಬಂದು ಈಗ ನಾವು ಬೀಚ್ ಬೀಚ್. ನಮ್ಮ ಪಾಪು ಬೀಚ್ ಅಂದ್ರೆ ತುಂಬಾ ಇಷ್ಟ. ಯಾರು ಇಲ್ಲ, ನಾವೇ ಇರೋದು. ಸೂಪರ್ ಆಗಿದೆ ಬೀಚ್, ಸೂಪರ್ ಆಗಿದೆ ಬೀಚ್, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾವೇ ಇರೋದು, ಯಾರು ಇಲ್ಲ ಸರೌಂಡಿಂಗ್ ಅಲ್ಲಿ. ಚೆನ್ನಾಗಿದೆ. ಆಗ್ತದೆ ಮಕ್ಕಳು ಮಗರ ಸೀರ್ ಇವಲ್ಲೀರಾ ನೀರು. दे रहा है. ಇಂಡಿಯಾಸ್ ಫಸ್ಟ್ ವ್ಯಾಕ್ಸ್ ಮ್ಯೂಸಿಯಂಗೆ ಬಂದಿದ್ದೀವಿ. ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಳೋ ಅಂತ ಈಗ ರೆಡಿ ಆಗಿದ್ದೀವಿ. ನೋಡೋಣ ಬನ್ನಿ. ಪಾಪ್ ಸಾಹಿಬ್ದು ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಪೋಪ್, ನಮ್ಮ ಪೋಪು ಮದರ್ ತೆರೇಸಾ, ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ತಲೆವರ್ ವಿಜಯ್ ಹಾಗೂ ಅಮಿತಾಬ್ ಬಚ್ಚನ್ ಸೂಪರ್ ಆಗಿದೆ. Albert Einstein, how are you? Glad to meet you. ಗಾಂಧೀಜಿ, ನಮ್ಮ ಗಾಂಧೀಜಿ ಅವರು ಕೂತ್ಕೊಂಡಿದ್ದಾರೆ.
ವ್ಯಾಕ್ಸ್ ಮ್ಯೂಸಿಯಂ ಎಲ್ಲ ನೋಡ್ಕೊಬಂದು ಅದು ಕೂಡ ತುಂಬ ಚೆನ್ನಾಗಿತ್ತು. ಅದು ನೋಡಿ ಹೊರಗಡೆ ಬಂದಿದ್ದೆ. ಮದರ್ ಮೇರಿಯ ಒಂದು ಚರ್ಚ್ ಕೂಡ ಇದೆ, ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು. ಅದನ್ನು ಕೂಡ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ನಾವು ಇದ್ದಂಥ ಪ್ಲೇಸಿಗೆ ಎಲ್ಲನೂ ನಿಯರ್ ಬೈ ಆಗಿತ್ತು. ಹಾಗೆ ನಮಗೆ ತುಂಬ ಹೆಲ್ಪ್ ಆಯಿತು ಎಲ್ಲ ಕಡೆ ಹೋಗ್ಲಿ ಬರಲಿಕ್ಕೆ. ನಾವು ಐಟ್ನರಿ ಪ್ಲ್ಯಾನ್ ಮಾಡುವಾಗ ಎಲ್ಲನೂ ನೋಡ್ಕೋತೀವಿ, ಯಾವ ಪ್ಲೇಸಲ್ಲಿದೆ, ರೂಮಿಗೆ ಹೋಗಿ ಬರಲಿಕ್ಕೆ ಎಷ್ಟು ಜಾಗ ಎಲ್ಲ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅದೆಲ್ಲ ನೋಡಿ ನಾವು ಬುಕ್ ಮಾಡ್ತೀವಿ. ಹಾಗಾಗಿ ನಮಗೆ ಹೋಗಿ ಬರಲಿಕ್ಕೆ ಮಕ್ಕಳ ಜೊತೆ ಯಾವುದೇ ರೀತಿಯ ಕಷ್ಟ ಆಗಲ್ಲ, ಚೆನ್ನಾಗುತ್ತೆ. ಮಕ್ಕಳು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಜೊತೆ. ಎಲ್ಲೇ ಹೊರಗಡೆ ಹೋದ್ರೂ, ಲಾಂಗ್ ಡ್ರೈವ್ಗೆ ಹೋದ್ರೂ ಅವರು ನಮ್ಮ ಜೊತೆ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಾರೆ. ಹತ್ರನೇ ಅಲ್ವಾ, ಇಲ್ಲಿ ಫಿಶ್ ಮಾಡ್ತಾರೆ. ಯಾವ್ಯಾವ ಥರ ವೆರೈಟಿ ಫಿಶ್ ಬೇಕು, ಪ್ರಾನ್ ಬೇಕು, ಸ್ಕ್ವಿಡ್ ಎಲ್ಲ ಮಾಡ್ತಾರೆ. ನಾವು ಕೂಡ ಈಗ ಫಿಶ್ ತಿನ್ನಕ್ಕೆ ಬಂದಿದ್ದೀವಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ನಾವಿಲ್ಲಿ ಸ್ಕ್ವಿಡ್ಡು, ಪ್ರಾನ್ ಹಾಗೆ ಫಿಶ್ ಎಲ್ಲ ತೊಗೊಂಡಿದ್ದು. ಇಲ್ಲೆಲ್ಲ ಮುಗಿಸಿ ಸ್ವಲ್ಪ ರೂಮಿಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಡಿನ್ನರ್ಗೆ ಹೊರಡೆ ಹೋಗೋಣ ಅಂತ ಹೊರಡೆ ಹೊರಟಿದ್ದು. ಸೀಶೋರ್ ಅಂತ ಒಂದು ಹೋಟೆಲ್ ಇದು. ನಾವಿರೋಂಥ ಹೋಟೆಲ್ ಅಪೋಸಿಟಲ್ಲೇ ತುಂಬ ಚೆನ್ನಾಗಿದೆ. ವ್ಯೂ ಕೂಡ ಇದೆ, ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನೀವು ಹೋಗಿದ್ವಲ್ಲ ಫೆರಿ, ಆ ವ್ಯೂ ಇಲ್ಲಿಂದ ಕಾಣುತ್ತೆ ನಿಮ್ಗೆ, ಅಷ್ಟು ತುಂಬ ಚೆನ್ನಾಗಿದೆ. ಸೀಶೋರ್ ಅಂತ ಹೋಟೆಲ್ ಇದು. ಹಾಗೆ ಇಲ್ಲಿ ಡಿನ್ನರ್ಗೆ ನಾವು ಪ್ಲ್ಯಾಟರ್ ತೊಗೊಂಡಿದ್ದು. ನಮಗೆ ಸೀ ಫುಡ್ ಅಂದರೆ ತುಂಬ ಇಷ್ಟ, ಹಾಗೆ ಈ ಸೀ ಫುಡ್ ಪ್ಲ್ಯಾಟರ್ ತೊಗೊಂಡಿದ್ದು. ಆಲ್ರೆಡಿ ಫಿಶ್ ಎಲ್ಲ ತಿಂದಿದ್ವಲ್ಲ, ಮತ್ತು ಇಲ್ಲಿ ಕ್ರ್ಯಾಬ್ ಎಲ್ಲ ಅಲ್ಲಿ ಸಿಗಲಿಲ್ಲ, ಹಾಗಾಗಿ ಕ್ರ್ಯಾಬ್ ಎಲ್ಲ ತೊಗೊಂಡಿದ್ದು. ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಎಲ್ಲ ಬೇಕಿತ್ತು. ಇದೊಂದು ಸೀ ಫುಡ್ ಪ್ಲ್ಯಾಟರು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನಾವು ಡಿನ್ನರ್ ಕೂಡ ಎಂಜಾಯ್ ಮಾಡಿದ್ದು. ನಮ್ಮ ಕನ್ಯಾಕುಮಾರಿ ಟ್ರಿಪ್ಪು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು. ಈ ವಿಡಿಯೋ ನಿಮಗೆ ಯಾರಿಗಾರು ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋ.